ಬಹುಶಃ ನನ್ನ ಬದುಕಿನ ಅತ್ಯಂತ ಶ್ರೀಮಂತಗಳಿಗೆ ಅಂತ ಭಾವಿಸ್ತೇನೆ ಸ್ನೇಹಿತರೆ. ಇದರ ಸಜ್ಜನ ಸಮುದಾಯ ಒಂದೆಡೆ ಸೇರಿದಾಗ ಸಾರ್ಥಕ್ಯದ ಭಾವಕ್ಕೆ ಚಾಲನೆ ಸಿಗ್ತಾ ಅಂತೆ. ಹಾಗಾಗಿ ಒಂದು ರೀತಿಯಲ್ಲಿ ಸಾಂಸ್ಕೃತಿಕ ವೈಭವದ ಸಂಕೇತ, ಸನಾತನ ಸಂಪ್ರದಾಯದ ಸಾಕ್ಷಾತ್ಕಾರ, ಸಾತ್ವಿಕ ತಪನೆಯ ರಸ ನಿಮಿಷಗಳಿಗೆ ನಾವೆಲ್ಲ ಸಾಕ್ಷಿಗಳಾಗ್ತಿದ್ವಿ. ಆಶಕನನ್ನ ಮದುವೆ ಆಗ್ತಾರೆ. ಬಹುಶಃ ಆಶಕ ಬದುಕಲ್ಲಿ ಏನು ಕೇಳಿಲ್ಲ, ಒಂದೇ ಒಂದು ಕೇಳಿದ್ರೆ ನಮ್ಮ ಊರಿನ ದೇವಸ್ಥಾನ, ನಮ್ಮ ಅನಾದಿಯಿಂದ ನಮ್ಮ ತಂದೆಯವರು, ನಮ್ಮ ಕುಟುಂಬಸ್ಥರು, ನಮ್ಮ ಊರಿನವರು ಆರಾಧನೆ ಮಾಡಿಕೊಂಡು ಬಂದಿರತಕ್ಕಂಥ ದೇವಸ್ಥಾನ. ಹಾಗಾಗಿ ಅದನ್ನೊಂದು ಜೀರ್ಣೋದ್ಧಾರ ಮಾಡಬೇಕು ಅಂತ ಆಸೆ ಇದೆ ಅಂತ ಒಂದು ಮಾತನ್ನು ಹೇಳಿದ್ ಬಿಟ್ರೆ ಒತ್ತಾಯ ಯಾವತ್ತು ಮಾಡಲಿಲ್ಲ. ಹಾಗಾಗಿ ಅದು ಯಾವುದೇ ಸಂಕಲ್ಪಗಳು ದೈವ ಚಿತ್ತಕ್ಕೆ ಬರ್ಬೇಕಂತೆ, ಅನಂತರ ಅದು ನಮ್ಮ ಚಿತ್ತಕ್ಕೆ ಬರ್ಬೇಕಂತೆ. ಇವತ್ತು ಆ ದೈವಚಿತ್ತದಿಂದ ಬಂಜಾರ ಪ್ರಕಾಶ್ ಶೆಟ್ಟರಿಗೆ ಆ ಒಂದು ಚಿತ್ತಭಾಗ್ಯವನ್ನ ಭಗವಂತ ಒದಗಿಸಿಕೊಟ್ಟಿದ್ದಾನೆ. ಹಾಗಾಗಿ ಒಬ್ಬ ಶಾಸಕನಾಗಿ ಶತಕೋಟಿ ನಮನಗಳನ್ನ ಬಂಜಾರ ಪ್ರಕಾಶ್ ಶೆಟ್ಟಿ ಮತ್ತು ಅವರ ಕುಟುಂಬಕ್ಕೆ ನಾನು ಅರ್ಪಿಸ್ತೇನೆ. ಭಗವಂತ ಇಂಥವರ ಸಂತತಿ ಸಾವಿರ ಆಗಲಿ, ಹಾಗೆ ಅವರಿಗೆ ಭಗವಂತ ಸುಖ, ಶಾಂತಿ, ನೆಮ್ಮದಿ, ಸಮೃದ್ಧಿಯನ್ನ ಕೊಡ್ಲಿ ಅಂತಕ್ಕಂಥ ಹಾರೈಕೆ ಮಾತನಾಡ್ತೇನೆ. ಅನಂತ ಸೇವೆನ ಪಡಬಿದ್ರಿದ ಮಹಾಜನತೆಡಗೆ ತೊಂದು ತನಕ ಒಂಜಿ ಪೊರ್ಲಕಂಟದ ಇಲ್ಲ ಅವಡು ಪಂಡದು ಆರ ಅಪೇಕ್ಷೆ ಬುಡಿಯೇರು. ಆ ಅಪೇಕ್ಷೆಗೆ ಸರಿಯಾದ ಡಾಕ್ಟರ್ ಕೆ ಪ್ರಕಾಶ್ ಶೆಟ್ರು ನೆತ್ತ ಒಂಜಿ ಮುತಾಲಿಕೆಯನ್ನು ವಹಿಸೊಂಡೇರು. ಉದ್ದೇಶ ಈತೆ ಆ ಮುತಾಲಿಕೆ ವಹಿಸೊಂಡ್ರಿಗೆ ಕಾರಣದಾದಾತಿನ ಕೆಂಡ ಈ ಮಣ್ಣಿಡ್ದ ಆರ್ ಲಕ್ಷ್ಮೀನ್ ಕೊಂಡ್ಪೋತೇರು. ಈ ಮಣ್ಣಿಡ್ದ ಆ ಲಕ್ಷ್ಮೀನ್ ಕೊಂಡ್ಪೋಯಿನೇರ್ದವರ ಇನಿ ಆರ್ ಲಕ್ಷ್ಮೀ ಪುತ್ರೇ ಆತೇರು. ಆ ಲಕ್ಷ್ಮೀನ್ ಕೊಣತದ ಪುನರ ಪೀಡೆಗೆ ಪಾಡ್ದೇರು. ಒಂದು ಪ್ರಕಾಶ್ ಶೆಟ್ರನ ಒಂಜಿ ಮಲ್ಲ ಸಂಪತ್ತು, ಮಲ್ಲತನ, ಧಾರಾಳತನ, ಜ್ಯೇಷ್ಠತನ. ಪಡುಬಿದ್ರೆ ಒಂದು ಕತ್ತಲೆ ಇದೆ ಇದ್ದಂತಾಗಿ ಇತ್ತು. ಇವತ್ತು ಪ್ರಕಾಶಮಾನವಾಗಿ ಪ್ರಕಾಶ್ ಶೆಟ್ರು ಬಂದ ಕಾರಣ ಪ್ರಕಾಶಮಾನವಾಗಿ ಇವತ್ತು ಬೆಳಗ್ತಾ ಇದೆ. ನಮ್ಮೆಲ್ಲರ ಭಾಗ್ಯ ಏನು ಅಂತಂದ್ರೆ ಪ್ರಕಾಶ್ ಶೆಟ್ಟರನ್ನು ಇಲ್ಲಿ ಪ್ರಕಾಶಕ್ಕೆ ತಂದದ್ದೇ ನಮ್ಮ ದೇವರು ನಮ್ಗೆ ಕೊಟ್ಟ ದೊಡ್ಡ ಪುಣ್ಯ. ಅವರು ಬಂದ್ರು, ದೇವಸ್ಥಾನಕ್ಕೆ ದುಡ್ಡು ಬರುವುದು ಮುಖ್ಯ ಅಲ್ಲ, ಅದಕ್ಕೆ ಶಿಲ್ಪಿಗಳು ಸಿಗುವುದು ಮುಖ್ಯ ಅಲ್ಲ. ಆದ್ರೆ ಒಂದು ವರ್ಷನೂ ಆಗ್ಲಿಲ್ಲ, ಅದಕ್ಕಿಂತ ಮುಂಚೆ ಇಷ್ಟು ಸುಂದರವಾದ ದೇವಸ್ಥಾನ ನಿರ್ಮಾಣ ಆಗ್ತದೆ ಅಂತಂದ್ರೆ ಇದೊಂದು ದೊಡ್ಡ ಶಕ್ತಿ. ಹಾಗಾಗಿ ಆ ಶಕ್ತಿಯನ್ನು ನೆನಪಿಸಿಕೊಳ್ತಾ ದೇವರೆಲ್ಲರನ್ನು ಹರಸಲಿ. ಇನಿ ತುಳುಕು ನಮ್ಮ ಪ್ರಾಧಾನ್ಯತೆ ಕೊರು. ನಮ್ಮನ ತುಳುನಾಡದ ಬ್ಯಾಂಕುಲ್ ಪೂರ ಮರ್ಜಿ ಅದು ಒಟ್ಟಾಪ ಆಂಡ ನಮ್ಮ ತುಳುನಾಡದಾಗಲು ಒಟ್ಟಾಪ ಜ ಆಂಡ ಇನಿ ಒಂಜಿ ಮಾಲಿಂಗೇಶ್ವರ ದೇವರನ ಜಾಲ್ಡ್ ಮಾಗಣಪತಿನ ಜಾಲ್ಡ್ ಈತ್ ಜನ ನಮ್ಮ ಪುದಾಲ್ಡ್ ಪ್ರಕಾಶನ ನೇತ್ರದ ಒಟ್ಟಾತದಲ್ಲಿ ನಂಗೆ ಅವಶ್ಯ ಖುಷಿಗಳು. ಸಂಪತ್ತಿಗೆ 3 ಸ್ಥಿತಿ ಇರ್ತದಂತೆ. ಒಂದು ಭೋಗ ಮಾಡಬೇಕು, ನಾವು ಗಳಿಸಿದಂತಹ ಸಂಪತ್ತನ್ನು ನಾವು ಭೋಗಿಸಬೇಕು. ಇನ್ನೊಂದು ದಾನ ಮಾಡಬೇಕು. ಇನ್ನೊಂದು ಕ್ಷಯ ಅಂತ ಹೇಳ್ತಾರೆ, ನಾಶ ಅಂತ ಹೇಳ್ತಾರೆ. 3 ಸ್ಥಿತಿ ಇರ್ತದೆ. ನಮ್ಮ ಪ್ರಕಾಶಣ್ಣನವರ ಆ ಒಂದು ತಾವು ಗಳಿಸಿದಂತಹ ಸಂಪತ್ತು, ಅವರ ಹಾಗೆ ಅನೇಕ ಮಂದಿಯವರ ಆ ದಾನದ ಫಲವಾಗಿ ತನು, ಮನ, ಧನ ಇಲ್ಲೆಲ್ಲವೂ ವಿನಿಯೋಗವಾಗಿದೆ ಅಂತ ಹೇಳಿಕ್ಕೆ ನಾನು ತುಂಬ ಸಂತೋಷ ಪಡ್ತೇನೆ. ಬಹಳ ಸಮಯದಿಂದ ಈ ದೇವಸ್ಥಾನದ ಜೀರ್ಣೋದ್ಧಾರ ಆಗಬೇಕು ಅಂತ ಅನೇಕ ಭಕ್ತರಲ್ಲಿ ಆಸೆ ಇದ್ದದ್ದನ್ನು ನಾವು ಗಮನಿಸಿದ್ದೇವೆ. ಆದರೆ ಅದು ಈಗ ಸಂಪನ್ನವಾಗಿದೆ. ಇದಕ್ಕೆ ಕಾರಣ ಏನು ಹೇಳಿದರೆ, ಈ ದೇವಸ್ಥಾನಗಳೆಲ್ಲ ಯಾವುದೋ ಕೆಲವು ಭಕ್ತರನ್ನು ಕಾಯ್ತಾ ಇರುತ್ತೆ. ಆ ಭಕ್ತರು ಬರಬೇಕು, ಅವರಿಗೆ ಈ ಒಂದು ಪುಣ್ಯ ಲಭಿಸಬೇಕು ಅಂತ ಅವ್ರು ಬರುವ ತನಕ ಸುಮ್ಮನೆ ತಾವು ಜೀರ್ಣಾವಸ್ಥೆಯಲ್ಲೇ ಇರ್ತವೆ. ಅವ್ರು ಬಂದ ತಕ್ಷಣ ಎಲ್ಲ ಜೀರ್ಣೋದ್ಧಾರವಾಗಿ ಬೆಳಗ್ತದೆ ಅಂತೆ. ಹಾಗೆಯೇ ನಮ್ಮ ಪಡುಬಿದ್ರಿ ಮಹಾಲಿಂಗೇಶ್ವರ ದೇವಸ್ಥಾನದ ಈ ಒಂದು ಜೀರ್ಣೋದ್ಧಾರಕ್ಕಾಗಿ ಈ ದೇವಸ್ಥಾನ ನಮ್ಮ ಪ್ರಕಾಶ್ ಶೆಟ್ಟರನ್ನು ಈಗಿನ ಎಲ್ಲ ದಾನಿಗಳನ್ನು ಕಾಯ್ತಾ ಇತ್ತು. ಅವರು ಬಂದ ತಕ್ಷಣ 1 ವರ್ಷದೊಳಗಡೆ ಎಲ್ಲವೂ ಕೂಡ ಸಂಪನ್ನಗೊಂಡಿದೆ. ಕಳೆದ ವರ್ಷ ನಮ್ಮ ಡಾಕ್ಟರ್ ಕೆ ಪ್ರಕಾಶ್ ಶೆಟ್ಟರ ನೇತೃತ್ವದಲ್ಲಿ ಜೀರ್ಣೋದ್ಧಾರಕ್ಕೆ ಇಳಿದಾಗ ಕೇವಲ 10 ತಿಂಗಳಲ್ಲೇ ಇದು ಜೀರ್ಣೋದ್ಧಾರಗೊಂಡಿದೆ ಅಂತ ಹೇಳಿದ್ರು. ತುಂಬ ಸಂತೋಷ ಆಯಿತು. ಕಳೆದ ವರ್ಷ ವಿಶ್ವಾವಸುನಾಮ ಸಂವತ್ಸರ, ವಿಶ್ವಾಸ ಅವರ ಮೇಲೆ ಭಗವಂತ ವ್ಯಕ್ತಪಡಿಸಿದ್ದ, ನೀರು ಮುಂದೆ ಹೋದರೆ ಆಗ್ತದೆ ಅನ್ನುವ ವಿಶ್ವಾಸ ಅವರ ಮೇಲೆ ವ್ಯಕ್ತಪಡಿಸಿದ್ರಿಂದ 1 ವರ್ಷದಲ್ಲಿ 11 ತಿಂಗಳಲ್ಲೇ ಪರಾಭವನಾಮ ಸಂವತ್ಸರದಲ್ಲಿ ಎಲ್ಲ ದೌರ್ಬಲ್ಯಗಳು ಪರಾಭವಗೊಂಡು ಜೀರ್ಣೋದ್ಧಾರ ಆಗಿ ಬ್ರಹ್ಮಕಲಶಕ್ಕೆ ಹಂತಕ್ಕೆ ಬಂದಿದೆ ಅಂತ ಹೇಳಿದ್ರೆ ಅದು ಭಗವಂತನ ಕೃಪೆ ಪ್ರಕಾಶ್ ಶೆಟ್ಟರ ಮೇಲೆ ಇದ್ದದ್ದಕ್ಕೆ ಹಾಗೆ ಆಗ್ಲಿಕ್ಕೆ ಸಾಧ್ಯ ಆಯಿತು ಅಂತ ಹೇಳಿ ನಮ್ಮ ಅನಿಸಿಕೆ. ಪಡುಬಿದ್ರಿನಲ್ಲಿ ಇಷ್ಟು ಚಂದದ ಒಂದು ಗುಡಿ ಆಗ್ತದೆ ಅಂತ ಯಾರೂ ಸಹ ಎಣಿಸಿರ್ಲಿಕ್ಕೆ ಸಾಧ್ಯ ಇಲ್ಲ. ನಾವೇ ಒಂದ್ ಸರ್ತಿ ಮಾತಾಡುವಾಗ ದೇವಸ್ಥಾನದ ಜೀರ್ಣೋದ್ಧಾರದ ಕೈ ಹಾಕಿದ್ದೇನೆ ಅಂತೇಳಿ ಪ್ರಕಾಶ್ ಶೆಟ್ಟರು ಹೇಳಿದ್ರು. ಸುಮಾರು ಒಂದು 7-8 ತಿಂಗಳ ಹಿಂದೆ
ಆಗ ಎಣಿಸಿದ್ವಿ ಬಹಳ ಸುಂದರ ರೂಪ ಅದಕ್ಕೆ ಬಂದೇ ಬರುತ್ತೆ ಅಂತ. ಯಾಕೆಂತಂದ್ರೆ ಇವರೆಲ್ಲ ಸೇರಿ ಮಾಡಿರ್ತಕ್ಕಂಥ ಕಾಪು ದೇವಸ್ಥಾನ ಮಾರಿಗುಡಿಯ ಒಂದು ವಾಸ್ತು ವಿನ್ಯಾಸವನ್ನ ನೋಡಿದ್ದೇವೆ. ಅದ್ಭುತವಾದಂಥದ್ದು. ಉಡುಪಿ ಜಿಲ್ಲೆನಲ್ಲಿ ಒಂದು ದೇವಸ್ಥಾನವನ್ನ ಅಲ್ಲಿ ನಿರ್ಮಾಣ ಮಾಡಿದ್ದಾರೆ. ಅಂಥದ್ದು ಇನ್ನೊಂದು ಈ ಪಡುಬಿದ್ರಿನಲ್ಲಿ ಖಂಡಿತ ಆಗುತ್ತೆ ಅಂತೇಳಿ ಎಣಿಸಿದ್ವಿ. ಪ್ರಕಾಶ್ ಶೆಟ್ರು ತಾನು ಮಾಡೋದ್ರ ಜೊತೆನಲ್ಲಿ ತನ್ನವ್ರನ್ನೆಲ್ಲರನ್ನು ಸೇರಿಸ್ಕೊಂಡು ದೇವಸ್ಥಾನ ಅನ್ನುವಂಥ ಒಂದು ಪುಣ್ಯ ಕೆಲಸ ಎಲ್ಲರ ಕೈಯಿಂದಲೂ ಆಗಬೇಕು ಅನ್ನೋ ಕಾರಣಕ್ಕೆ ಎಲ್ಲರ ಕೈಯಿಂದಲೂ ಸ್ವಲ್ಪ ಎಷ್ಟು ಸಾಧ್ಯ ಇದೆಯೋ ಅಷ್ಟು ಹಣವನ್ನ ಹಾಕಿಸಿ ಮಾಡಿಸ್ತಕ್ಕಂಥ ಜೊತೆನಲ್ಲಿ ತಾನು ಸಂಪೂರ್ಣವಾಗಿ ತೊಡಗಿಸಿಕೊಂಡಿರೋದು ಭಾರಿ ವಿಶೇಷವಾದ ದೇವಸ್ಥಾನ. ಮಮೇತಿ ಬದ್ಯತೆ ಜಂತು ನ ಮಮೇತಿ ವಿಮುಚ್ಯತೆ എന്നൊരു ಪಾತೆರುಂಡು. ನಾನು ಎನ್ನುವುದು ನಂಗೆ ಐದು ಬಿಡುಗಡೆ ಪೂಜಾವು ಬಂಧನ ಪುಂಡಿಗೆ ನೀನು ಇನ್ಫಿನಿಟ್ ನಿನ್ನದು ಇನ್ಫಿನಿಟ್ ನಿಜವಾಯಿನ ಬಿಡುಗಡೆ ಯಾರಿಗೆ ಸಾಧ್ಯತೆ ಉಂಡಿಗೆ ಪ್ರಕಾಶಣ್ಣೆ ಮಲ್ಲ ಬೆಲೆ ಇನ್ನು ಮಲ್ತೊಂದುಲ್ಲೆ ಅರೆಗೆ ಒಂಜಿ ತಾಟಿ ಪಾಡೋಡು ಒಂದು ಅನಿ ಸಂದರ್ಭಡು ಪಂಡು ಒಂದುಲ್ಲೆ ಅರ್ನ ಪುದರ್ಡ್ ಪ್ರಕಾಶ ಅಂದು ಉಂಡು ಅಂಡ ಉಯಿತು ಮಾತ ಕಾರ್ಯ ಮಲ್ತಿನ ಹಿಡಿದು ಬುಕ್ಕ ಅವು ಶಿವಪ್ರಕಾಶ ಅಂಡ ಮಲ್ಲ ಸಂಗತಿ ದಾಲ ಇಜ್ಜಿಂದು ತೋಜುಂಡು ಅರ್ನ ಪೂರ್ಣ ಅನುಗ್ರಹ ಅಕ್ಲಮಿತ್ತು ಉಂಡು. ನಮ್ಮ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರು ಪ್ರಕಾಶಣ್ಣ ಅವರು ಎಷ್ಟು ಪ್ರೀತಿಯನ್ನು ಹಂಚಿದ್ರು ಅಂತಂದ್ರೆ ಗುರುಗಳೇ, ಒಂದು ದೇವಸ್ಥಾನಕ್ಕೆ ಹೋದಾಗ ಅವರಿಗೆ ತುಳಸಿಯನ್ನ ಪ್ರಸಾದವಾಗಿ ಕೊಟ್ರೆ ಅದರಲ್ಲಿ 5 ದಳಗಳಿದ್ರೆ ತನ್ನ ಜೊತೆ ಇದ್ದವರಿಗೆ ಒಂದೊಂದು ದಳವನ್ನು ಸಮೇತ ಹಂಚಿದವರು ಪ್ರಕಾಶಣ್ಣ. ಆದ್ರಿಂದಲೇ ಅವರು ಹೇಳ್ತಾ ಬರುತ್ತಾರೆ, ದೇವಸ್ಥಾನ ನನ್ನಿಂದ ಅಲ್ಲ ನಮ್ಮಿಂದ ದೇವರಿಗೆ ಸಮರ್ಪಿಸಿದ ಬಳಿಕ ಎಲ್ಲ ಭಕ್ತರ ಜೊತೆಗೆ ನಾನು ಒಬ್ಬ ಅಂತ. ಚರ್ಚೆ ಬಹಳಷ್ಟು ವರ್ಷ ನಡೆದಿತ್ತು ಇದರ ದೇವಸ್ಥಾನದ ಬಗ್ಗೆ, ಆದರೆ ಸಂಪೂರ್ಣಗೊಳ್ಳಿಗೆ ಕೇವಲ 9 ತಿಂಗಳು ಮಾತ್ರ ಆದಂಥದ್ದಲ್ವ ಪ್ರಕಾಶ್ ಶೆಟ್ಟಿ? ದೇವರು ನಮ್ಮನ್ನು ಪರೀಕ್ಷೆ ಮಾಡ್ತಾರಂತೆ. ಕೇವಲ ನಾವು ಸರ್ಕಾರವನ್ನು ನಂಬಿಕೊಂಡು ಬದುಕಿದ್ರೆ ಸಾಲದು, ದೇವರು ನಮ್ಮ ಸ್ವಂತ ದುಡಿಮೆ ಹಣವನ್ನು ಕೂಡ ದೇವರ ಒಂದು ಕೆಲಸಕ್ಕೆ ವ್ಯಯಿಸಿದ್ರೆ ಖಂಡಿತವಾಗಿ ದೇವರು ನಮಗೆ ಆಶೀರ್ವಾದ ಮಾಡೋದಕ್ಕೆ ಇವತ್ತಿನ ಸಾಕ್ಷಿ ಈ ಪಡುಬಿದ್ರಿಯ ಮಾಲಿಂಗೇಶ್ವರ ಮಹಾಗಣಪತಿ ಹೆಸರು ಅಂತ ಹೇಳಲಿಕ್ಕೆ ನಾನು ತುಂಬ ಸಂತೋಷ ಪಡ್ತೇನೆ. ಖಂಡಿತವಾಗಿ ದೇವರ ಪರೀಕ್ಷೆಯಲ್ಲಿ ಕೂಡ ಪ್ರಕಾಶನ್ ಅವರ ಇಡೀ ತಂಡ ಇವತ್ತು ಒಳ್ಳೆ ರೀತಿಯಲ್ಲಿ ಉತ್ತೀರ್ಣ ಆಗಿದೆ ಅಂತ ಹೇಳಲಿಕ್ಕೆ ನಾನು ಬಯಸ್ತಿದ್ದೇನೆ. ಬಂದಿರುವ ದಾರಿಯನ್ನ, ಬಂದಿರುವ ನೆಲದ ಅಸ್ಮಿತೆಯನ್ನ, ಬಂದಿರುವ ನೆಲದ ಮಕ್ಕಳನ್ನ ತುಂಬಾ ಜನ ಮರ್ತು ಬಿಡ್ತಾರೆ. ಆದ್ರೆ ಪ್ರಕಾಶ್ ಶೆಟ್ಟಿ ಅವರು ಮತ್ತೆ ಇವತ್ತು ಜೀವನದಲ್ಲಿ ಯಾಕೆ ಏರ್ತಾ ಇದ್ದಾರೆ ಅಂದ್ರೆ ಅದು ತನ್ನ ನೆಲದ ಬಗ್ಗೆ ಅಪಾರವಾದ ಗೌರವ, ತಮ್ಮ ನೆಲದ ಮಕ್ಕಳ ಬಗ್ಗೆ ಅಪಾರವಾದ ಗೌರವ, ನಮ್ಮೂರಿನ ಬಗ್ಗೆ ಗೌರವ, ನಮ್ಮ ಸನಾತನವಾದ ಹಿಂದೂ ಸಂಸ್ಕೃತಿಯ ಬಗ್ಗೆ ಅವರಿಗಿರುವಂಥ ಗೌರವ ಕಾಳಜಿಯ ಕಾರಣಕ್ಕಂತ ನಾನಂತೂ ಖಂಡಿತವಾಗಿ ಅಂದ್ಕೊಂಡಿದ್ದೇನೆ. ಹಾಗಾಗಿ ನನಗೆ ಅವರು ಸದಾ ಪ್ರೇರಣೆಯ ಶಕ್ತಿ, ಸದಾ ಒಂದು ರೀತಿಯ ಮಾದರಿಯ ವ್ಯಕ್ತಿತ್ವ ಅನ್ನುವಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ಅಂತ ವ್ಯಕ್ತಿ ಪ್ರಾಯಶಃ ಈ ಊರಿನ ಒಂದು ಹೆಣ್ಮಗಳನ್ನ ಮದುವೆ ಆಗಿರುವ ಕಾರಣಕ್ಕೆ ಇವತ್ತು ಪಡುಬಿದ್ರೆ ಅವರು ಕೂಡ ಭಾಗ್ಯವಂತರು ಅಂತ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಯಾವುದಕ್ಕೂ ಕಾಲ ಕೂಡಿ ಬರಬೇಕನ್ನುವಂಥದ್ದು ನಮ್ಮ ಆಲೋಚನೆಗಳು ಏನಿದ್ರು ಕೂಡ ಆ ಭಗವಂತನ ಇಚ್ಛೆ ಯಾವತ್ತು ಇರುತ್ತೆ, ಯಾವಾಗ ಯಾರಿಂದ ನಡಿಬೇಕನ್ನೋದನ್ನು ಬಹುಶಃ ಈ ಬಾರಿ ಅದಕ್ಕೆ ಆ ದೇವರ ಇಚ್ಛೆಯಂತೆ ಬಹುಶಃ ಒಂದು ವ್ಯಕ್ತಿ ಪ್ರಕಾಶ್ ಶೆಟ್ಟರನ್ನು ತೋರಿಸಿಕೊಟ್ರು. ಪಡುಬಿದ್ರೆಯಲ್ಲಿ ದೇವಸ್ಥಾನ ಜೀರ್ಣೋದ್ಧಾರ ಆಗಬೇಕು ಅಂತೇಳಿ ಎಷ್ಟೋ ವರ್ಷಗಳಿಂದ ನಿರಂತರವಾಗಿ ಪ್ರಯತ್ನಗಳು ಆಗ್ತಾ ಇತ್ತು. ಆದರೆ ಸಂಕಲ್ಪ ಬೇಕಿತ್ತು. ಸಂಕಲ್ಪವನ್ನು ನಾವು ಸರಿಯಾಗಿ ಮಾಡಿರಲಿಲ್ಲ. ಆ ಸಂಕಲ್ಪವನ್ನು ನಮಗೆ ಮಾಡಲಿಕ್ಕೆ ಒಬ್ಬ ಒಳ್ಳೆಯ ವ್ಯಕ್ತಿ ಬಂದದ್ದು ನಮ್ಮ ಪ್ರಕಾಶ್ ಶೆಟ್ರು. ಗಟ್ಟಿಯಾಗಿ ಸಂಕಲ್ಪವನ್ನು ಮಾಡಿದ್ರು. ಆ ಮಹಾಲಿಂಗೇಶ್ವರ ದೇವರ ಆ ಸಂಕಲ್ಪವನ್ನು ಸ್ವೀಕಾರ ಮಾಡಿದ. ಬಹಳ ಅತ್ಯಲ್ಪ ಅವಧಿಯಲ್ಲಿ ಈ ದೇವಸ್ಥಾನ ನಿರ್ಮಾಣ ಆಯಿತು. ಅಂದ್ರೆ ಈ ಸಂಕಲ್ಪ ಅದು ದೇವರ ಮನಸ್ಸಿಗೆ ಬಂದಿದೆ, ದೇವರು ಅದನ್ನು ಒಳ್ಳೆ ರೀತಿಯಲ್ಲಿ ಮಾಡಿಸಿದ್ದಾನೆ ಅನ್ನೋದು ದೇವರು ತೋರಿಸಿಕೊಡ್ತಾ ಇದ್ದಾರೆ ಈ ಪ್ರಸಂಗದಿಂದ ನಮಗೆ. ದೇವರಿಗೆ ಯಾರ ಮೂಲಕ ಯಾವ ಕೆಲಸಗಳನ್ನ ಯಾವ ಸಮಯದಲ್ಲಿ ಮಾಡಿಸಬೇಕು ದೇವರು ಮಾಡಿಸ್ಕೊಳ್ತಾರೆ. ಇದರಲ್ಲಿ ನಾವು ನೋಟಿಸ್ ಮಾಡ್ಬೇಕಾದೇನಂತ ಹೇಳಿದ್ರೆ, ಪ್ರಕಾಶ್ ಶೆಟ್ಟಿ ಅವರಿಗೆ ನಿಮಿತ್ತ ಅನ್ನುವಂತ ಶಬ್ದ ಬಂದ್ರು ಸಹ ಹಲವಾರು ಬಾರಿ 100 ಬಾರಿ ನಿಮಿತ್ತ ಅವರು ಮಾತ್ರ ಆಗ್ತಾ ಇದ್ದಾರೆ. ಎಲ್ಲ ಕಡೆ ಉಡುಪಿಯಲ್ಲಿ ಇರ್ಬೋದು, ನನ್ನ ಮಂಗಳೂರಿನಲ್ಲಿ ಇರ್ಬೋದು, ಎಷ್ಟೋ ಬ್ರಹ್ಮಕಲಶಗಳಲ್ಲಿ ದೇವರು ಅವರ ಮೂಲಕ ಹಲವು ಕೆಲಸಗಳನ್ನ ಮಾಡಿಸುವಂತ ಕೆಲಸ ಏನು ಮಾಡಿಸ್ತಾ ಇದ್ದಾರೆ. ಖಂಡಿತ ಅವರು ಪುಣ್ಯವಂತರು ಮತ್ತು ಭಾಗ್ಯವಂತರು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ನಾವು ಹೇಳ್ತೇವೆ ಚೋಳ ಶಿಲ್ಪ, ಹೊಯ್ಸಳ, ಬೇಲೂರು, ಹಾಗೆಯೇ ಹಳೆಬೀಡು ಎಲ್ಲ ನಾವು ಹೇಳ್ತೇವೆ. ಇನ್ನೊಂದು ಕಾಲ ಬರುತ್ತೆ, ಅದು ಬೇಲೂರು ಹಳೆಬೀಡನ್ನು ಹೇಳುವ ಕಾಲ ಅಲ್ಲ. ಅದು ಯಾವ ಶೈಲಿ ಅಂತಂದರೆ ಅದು ಪಡುಬಿದ್ರೆಯ ಶೈಲಿ ಅಂತ ಹೇಳುವ ಕಾಲ ನಮ್ಮ ಇತಿಹಾಸದಲ್ಲಿ ಮುಂದೆ ಬರಲಿಕ್ಕಿದೆ. ಇವತ್ತು ಎಲ್ಲ ಆಡಳಿತ ಆನುವಂಶಿಕ ಮುಕ್ತೇಶ್ವರರನ್ನು ಹಿಡ್ಕೊಂಡು ಇಡೀ ಜೀರ್ಣೋದ್ಧಾರ, ಇಡೀ ಊರು, ಎಲ್ಲ ಸಮಾಜವನ್ನು ಇಟ್ಟುಕೊಂಡು ಮುಂದಿಟ್ಟುಕೊಂಡು ಒಂದು ಅಮೂರ್ಘವಾದಂಥ ರೀತಿಯಲ್ಲಿ ಒಂದು ಜೀರ್ಣೋದ್ಧಾರ ಆಗಿದೆ. ಪ್ರಾಯಶಃ ಅದಕ್ಕೆ ನಾನು ತಿಳ್ಕೊಂಡ ಮಟ್ಟಿಗೆ ಪ್ರಕಾಶ್ ಶೆಟ್ಟರ ನೇತೃತ್ವ ಇಲ್ಲದಿದ್ದರೆ ಇಷ್ಟು ಸುಲಭದಲ್ಲಿ ಇದು ಆಗ್ತಿಲ್ಲ ಅಂತ ಹೇಳುವಂಥದ್ದು ಸತ್ಯದ ಮಾತು. ನಾನು ಪ್ರಕಾಶ್ ಶೆಟ್ಟರಿಗೆ ಮತ್ತು ಅವರ ತಂಡಕ್ಕೆ ಅತ್ಯಂತ ಪ್ರೀತಿಯ ಧನ್ಯವಾದಗಳನ್ನು, ಅಭಿನಂದನೆಗಳನ್ನು ಸಲ್ಲಿಸಬೇಕು. ಇಡೀ ಕರ್ನಾಟಕಕ್ಕೆ ಇದೊಂದು ಮಾದರಿ ದೇವಸ್ಥಾನ ಅನ್ನುವಷ್ಟರ ಮಟ್ಟಕ್ಕೆ ನಿಮ್ಮ ಮುಂದಾಳತನದಲ್ಲಿ ಆದದ್ದಕ್ಕೋಸ್ಕರ ಸಮಸ್ತರ ಭಕ್ತರ ಪರವಾಗಿ ನಾನು ಪ್ರಕಾಶ್ ಶೆಟ್ಟರಿಗೆ, ಗುರುಮೆ ಸುರೇಶ್ ಶೆಟ್ಟರಿಗೆ ಮತ್ತು
ಇದಕ್ಕೋಸ್ಕರ ದುಡಿದ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಅಭಿನಂದನೆಗಳನ್ನು ಹೇಳಿ, ಇದು ನಮ್ಮ ಕರ್ತವ್ಯ. ನೀವು ಮಾಡೋ ಕೆಲಸಗಳನ್ನ ಅದರ ಬಗ್ಗೆ ಮಾತಾಡೋದು ಕೂಡ ನಮ್ಮ ಕರ್ತವ್ಯ ಕಲಾವಿದರಾಗಿ. ನಾನು ಈ ಮಹಾಲಿಂಗೇಶ್ವರ ಮಹಾಗಣಪತಿ ದೇವಸ್ಥಾನದ ಒಂದು ಚರಿತ್ರೆ ಏನಿದೆ ಅದರ ಬಗ್ಗೆ ನಾನು ಒಂದು ಕ್ಯೂರಿಯಾಸಿಟಿಯಿಂದ ಕೇಳ್ತಾ ಇದ್ದೆ. ಅಣ್ಣ ಪ್ರಕಾಶ್ ಶೆಟ್ರು ಕೇವಲ 11 ತಿಂಗಳು, 2 ತಿಂಗಳು ಡೆಮಾಲಿಷನ್, ಇನ್ನು 9 ತಿಂಗಳಲ್ಲಿ ಇಂಥ ಒಂದು ಅದ್ಭುತವಾದಂತಹ ದೇವಾಲಯವನ್ನ ಕಟ್ಟಿದ್ದೀರಾ. ಅದು ಒಂದೊಂದೊಂದು ಸಣ್ಣ ವಿಷಯಗಳನ್ನ ಅಷ್ಟು ಕಾಳಜಿ ತಗೊಂಡು ಮಾನವನು ಭಗವಂತನ ಎತ್ತರಕ್ಕೆ ಏರಬಹುದು ಅನ್ನುವಂಥದ್ದನ್ನು ತೋರಿಸಿರ್ತಕ್ಕಂಥ ನೆಲ ಭಾರತ. ಅಂತಹ ಭಾರತದಲ್ಲಿ ಭಗವನ್ ನಾಮದ ಕೀರ್ತನೆಯ ಮುಖಾಂತರ, ಭಗವನ್ ನಾಮದ ಕಾರ್ಯದ ಮುಖಾಂತರ ಭಗವಂತನೇ ಆಗಬಹುದು ಅಂತ ತೋರಿಸ್ತಾರೆ. ಭಗವಂತನೇ ಆಗುವುದು ಯಾವಾಗ? ಪೂರ್ಣವಾಗಿ ಭಗವಂತನಿಗೆ ಸಮರ್ಪಣೆ ಮಾಡಿದಾಗ. ನನಗೆ ಪ್ರಕಾಶ್ ಶೆಟ್ರ ಭಾಷಣವನ್ನ ಕಂಡಾಗ ಅನಿಸಿತು, ಪೂರ್ಣ ಪ್ರಮಾಣದಲ್ಲಿ ಶಿವನಂತೆ ಆಗಿ ಶಿವನ ಕಾರ್ಯವನ್ನ ಮಾಡಿ ಇಂತಹ ಅದ್ಭುತವಾಗಿರ್ತಕ್ಕಂಥ ದೇಗುಲ ನಿರ್ಮಾಣಕ್ಕೆ ಕಾರಣೀಭೂತರಾಗಿದ್ದರೆ ನಿಮಗೆ ಅಭಿವಂದನೆಗಳನ್ನು ಸಲ್ಲಿಸ್ತೇನೆ. ನನ್ನ ಪಡುಬಿದ್ರೆಯ ಸಂಬಂಧ ನಾನು ಮದುವೆ ಆದ ಮೇಲೆ ಬಹಳ ಹತ್ತಿರದ ಸಂಬಂಧವಾಯಿತು. ನಾನು ಪರಬೂರಿನಿಂದ, ಅಂದ್ರೆ ನನ್ನ ಉದ್ದಿಮೆ ಇರುವ ಜಾಗ ಬೆಂಗಳೂರಿನಿಂದ ನನ್ನ ಊರಿಗೆ ಬರಬೇಕಾದ್ರೆ ನಾನು ನನ್ನ ಊರು ಕೊರಂಗಪಾಡಿಯನ್ನು ಜಾಸ್ತಿ ನೋಡಿಲ್ಲ. ಆದ್ರೆ ನಾನು ಬಂದಷ್ಟು ಸಲ ನಾನು ಪಡುಬಿದ್ರೆಯಲ್ಲೇ ಇದ್ದದ್ದು, ಪಡುಬಿದ್ರೆಯಲ್ಲೇ ನಾನು ಮನೆ ಮಾಡಿದವರು. ಇದರ ಹಿಂದೆ ಕಣ್ಣಿಗೆ ಕಾಣುವವರು ಕಾಣದವರು ಹಲವಾರು ಜನ ತ್ಯಾಗ ಇದೆ, ಪ್ರಯತ್ನ ಇದೆ, ಪರಿಶ್ರಮ ಇದೆ. ನಾವು ಅವರನ್ನೆಲ್ಲ ಈ ಸಂದರ್ಭದಲ್ಲಿ ನೆನೆಸಬೇಕಾಗುತ್ತೆ. ಬಹುಶಃ ಇದನ್ನೆಲ್ಲ ನಾನು ನೋಡಿದಾಗ ಇದು ನನ್ನ ಸೌಭಾಗ್ಯ ಅಂತ ನಾನು ಭಾವಿಸ್ತಾ ಇದ್ದೇನೆ. ನಾನು ಪಡುಬಿದ್ರೆಯ ನೆಂಟಾದದು ನನ್ನ ಭಾಗ್ಯ ಅಂತ ಹೇಳ್ತಾ ಇದ್ದೇನೆ. ಭಗವದ್ಭಕ್ತರೇ, ನಾವು ಇವತ್ತು ಈ ಒಂದು ತುಳುನಾಡಿನ ಸಂಸ್ಕೃತಿ ಸಂಸ್ಕಾರ ಇದು ಬಹಳ ಶ್ರೇಷ್ಠವಾದದ್ದು. ಇಲ್ಲಿರುವ ದೈವ ದೇವರು ನಮ್ಮನ್ನು ಕಾಪಾಡಿಕೊಂಡು ಬಂದಿದೆ. ಇವತ್ತು 5 ದಿನ ಊಟ ಮಾಡದೆ ನೀರು ಕುಡಿದು ಬದುಕಬಹುದಂತೆ, 5 ನಿಮಿಷ ಗಾಳಿ ಸೇವನೆ ಮಾಡದೆ ಬದುಕುವಂತೆ, ಅದೇ ನಿಮಿಷ ಕೂಡ, ಅದೇ ಗಳಿಗೂ ಕೂಡ ದೇವರ ದಯ ಇಲ್ಲದೆ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಬನ್ನಿ ನಾವು ಹಿಂದೂ ಸಂಸ್ಕೃತಿಯನ್ನು ಬೆಳೆಸೋಣ, ಹಿಂದೂ ಧರ್ಮವನ್ನು ಬೆಳೆಸೋಣ. ಇವತ್ತು ಏನು ನೀವು ಹಿಂದೂ ಸಮಾಜದವರು ಇವತ್ತು ಈ ಸಂಸ್ಕೃತಿಯನ್ನು ಬೆಳೆಸಬೇಕು, ಈ ಧರ್ಮವನ್ನು ಉಳಿಸಬೇಕು, ನಮ್ಮ ಮುಂದಿನ ಪೀಳಿಗೆಗೆ ಅರ್ಥೈಸಬೇಕು ಅನ್ನೋ ಒಂದು ಉದ್ದೇಶವನ್ನು ಇಟ್ಕೊಂಡು ಈ ದೇವಸ್ಥಾನವನ್ನು ಮಾಡಿದ್ದೀರಿ. ಮುಂದಿನ ದಿನದಲ್ಲಿ ನಾವೆಲ್ಲ ಕೈ ಜೋಡಿಸಿ ಇಂಥ ಒಳ್ಳೆಯ ಕೆಲಸಕ್ಕೆ ಪಾಲ್ಗೊಳ್ಳೋಣ ಅಂತ ಹೇಳ್ತಾ, ಮುಂದೆಯೂ ಕೈ ಜೋಡಿಸುತ್ತಾ ನಿಮಗೆ ನಿಮ್ಮ ಮುಂದಿನ ಎಲ್ಲ ಒಂದು ಕಾರ್ಯ ಕೆಲಸದಲ್ಲಿ ನಾನು ಕೂಡ ನಿಮ್ಮ ಜೊತೆ ನಿಲ್ತೇನೆ ಅಂತ ಹೇಳುವ ಭರವಸೆಯನ್ನು ಇಟ್ಕೊಂಡು ಮತ್ತೊಮ್ಮೆ ಇರತಕ್ಕಂಥ ದೇವಸ್ಥಾನದಲ್ಲಿ ಇವತ್ತು ಪ್ರತಿಷ್ಠಾಪನೆ ಮಾಡಿ ಇವತ್ತು ಬ್ರಹ್ಮಕಲಶೋತ್ಸವ ಕಲಶೋಭಿಷೇಕ ಮಾಡಿದಂತಹ ತಮ್ಮೆಲ್ಲರಿಗೂ ಆ ಒಂದು ಮಾಲಿಂಗೇಶ್ವರ ಮಹಾಗಣಪತಿಯ ಸುಖ, ಶಾಂತಿ, ನೆಮ್ಮದಿ ಎಲ್ಲರ ಮನೆಯಲ್ಲಿ ಇರಲಿ. ಎಲ್ಲರ ಒಂದು ಭಕ್ತರಾಗಿ ಈ ದೇವಸ್ಥಾನಕ್ಕೆ ಬರ್ತಾ ಇರಿ. ದೇವರು ನಿಮ್ಮನ್ನು ಕಾಪಾಡ್ತಾರೆ. ನಾವು ದೇವರನ್ನು ಎಷ್ಟು ನೋಡಿದರೆ ದೇವರು ನಮ್ಮನ್ನು ಅಷ್ಟು ನೋಡ್ತಾರೆ.